ಬಾ ನಿಂತ್ಕೋ. ಹಾಂ ಈಗ ನೋಡಿ ಈಗೇನು ಓದ್ತಾ ಇದೆ ಅಂತ ನೋಡ್ತಾ ಹೇಳಿ. ಯಾವ ಊರದು? ನಮ್ಮ ದೇಶದ ಯಾವ ರಾಜ್ಯ, ಯಾವ ಪ್ರಾಂತ್ಯ ಅಥವಾ ನಮ್ಮ ನಾಡಿನ ಯಾವ ಜಿಲ್ಲೆ ನೋಡ್ತಾ ಹೇಳು. ಗುರುಕುಲ ಇರೋದು 16ನೇ ಏಜಲ್ಲಿ ಎಲ್ಲಿದ್ದೆ ನೋಡ್ತಾ ಹೇಳು ಕೃಷ್ಣಚಾರಿ. ಹಾಂ ಯು ಪಿ. ಹಂಪೆನಾ? ಹಾಂ ಹಂಪೆ. ಶಬಾಷ್. ಹಂಪೆಯಲ್ಲಿ ಓದಿದಂಥ ಹಂಪೆ. ಓಕೆ 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 ಗೊತ್ತಾಯ್ತು. ಕ್ಲಿಕ್ ಮಾಡ್ಕೊ. ಅಲ್ಲಿಂದ ಅಲ್ಲಿ ಏನು ಓದ್ದೆ, ಏನು ಪಾಂಡಿತ್ಯ ಮಾಡಿದೆ ನೋಡ್ತಾ ಹೇಳು. ಅದು ಎಷ್ಟನೇ ಇಸ್ವಿ ನೋಡು, ಅದು ಎಷ್ಟನೇ ಇಸ್ವಿ ನೋಡು. ಹಂಪೆ ಎಷ್ಟನೇ ಇಸ್ವಿಲಿ ಹೇಳು ಕೃಷ್ಣಾಚಾರಿ? ಹೇಳಪ್ಪ ಕೃಷ್ಣಮಾಚಾರಿ. ಎಷ್ಟನೇ ಇಸ್ವಿ? 1909. 1909 ನೀವು ಓದಿದ್ದು? ಖಾಲಿ 9. ಶತಮಾನನ ಕ್ರಿಸ್ತ ಶಕನ? ಅದನ್ನು ಕರೆಕ್ಟಾಗಿ ಟ್ರಾನ್ಸ್ಲೇಷನ್ ಮಾಡಿ ಇವತ್ತಿನ ಕನ್ನಡಕ್ಕೆ ನೋಡಿ. ಈಗ ಹೇಳು. ಕೃಷ್ಣದೇವರಾಯನ ಕಾಲದಲ್ಲಿ ನೀನು ಅಲ್ಲಿ ಓದ್ತಾ ಇದ್ದೆ. ಅದು ಎಷ್ಟನೇ ಶತಮಾನಪ್ಪ? ಅವ್ರನ್ನ ನೋಡಿದ್ದೆ ತಾನೆ? ಆ ದೊರೆಯನ್ನು ನೋಡಿದ್ಯಾ ಕೃಷ್ಣದೇವನ ಕಾಲದಲ್ಲಿ? ಓಕೆ. ಅವರ ಕುಟುಂಬದ ಹತ್ರ ಇದಾಗಿದ್ಯಾ, ಏನಾಗಿದ್ದೆ ನೋಡ್ತಾ ಹೇಳು ಕೃಷ್ಣಮಾಚಾರಿ. ನೀನು ಅವ್ರಿಗೆ ಏನಾಗಿದ್ದೆ ನೋಡ್ತಾ ಹೇಳು. ನಿಮ್ಮ ತಂದೆ ಅಲ್ಲೇನು ಮಾಡ್ತಿದ್ರು ನೋಡ್ತಾ ಹೇಳು. ಗೋಪಾಲ್ ಏನು ಮಾಡ್ತಿದ್ರಲ್ಲಿ? ಗೋಕುಲ್ ಹೇಳು. ಮಾಧವಿ ಏನು ಮಾಡ್ತಿದ್ರಲ್ಲಿ? ನಿಮ್ಮ ತಾಯಿ ನೋಡು. ಆ ಒಂದು ಪರಿಸರ ಒಂದು 2 ನಿಮಿಷ ನೋಡ್ತಾ ಹೇಳು. ಕತ್ತಿ. ನಿಮ್ಮ ತಂದೆ ಕತ್ತಿ ಇದು ಮಾಡ್ತಾ ಇದ್ರಾ ವರ್ಷೆ? ಕತ್ತಿ ಸರಿ. ನೀನೇನು ಮಾಡ್ತಾ ಇದ್ದೆ? ಕತ್ತಿ ಕಲಿತಾ ಇದೆಯಾ? ನಿನ್ನ ತಂದೆ ನೋಡು ಕಲಿಸ್ತಾ ಇದ್ದಾರೆ. ನಿನ್ನ ಜೊತೆಯಲ್ಲಿ ಯಾರ್ಯಾರು ಸ್ನೇಹಿತರದ ಅವ್ರನ್ನೆಲ್ಲ ನೋಡ್ತಾ ಅವ್ರ ಹೆಸರು ಸ್ವಲ್ಪ ಹೇಳ್ತೀಯಾ? ಕೃಷ್ಣದೇವನ ರಾಜನ ಕಾಲದಲ್ಲಿ ನಡೆದಂಥ ಆ ಒಂದು ಸನ್ನಿವೇಶನ ಹೇಳ್ತಾ ಇದೆಯಾ? ನೋಡು ಕೃಷ್ಣಮಾಚಾರಿ ಮಾತಾಡು. ಹಾಂ ಯಾವ ದೇವರಾಯ? ಫ್ರೆಂಡ್ಸ್ ದೇವರಾಯನಾ? ಓಕೆ ಓಕೆ ಸ್ನೇಹಿತ, ಆಗಿನ ಗೆಳೆಯ ಅಲ್ವಾ? ಅವನು ನಿನ್ನ ಆತ್ಮೀಯನಾ? ಇಲ್ಲ, ಒಟ್ಟು ಸ್ನೇಹಿತ. ಮತ್ತೆ ಎಷ್ಟು ಜನ ಸ್ನೇಹಿತರು ನೋಡ್ತಾ ಹೇಳು. 12. ಹಾಗಾದ್ರೆ ಒಂದು ಕೆಲಸ ಮಾಡು. ಹಾಗೆ ಇಡೀ ಹಂಪಿ ಪರಿಸರನ ಸುತ್ತ ಅಲ್ಲಿ ನೀನು ಆದಂಥ ಅನುಭವಗಳನ್ನೆಲ್ಲ ಹೇಳ್ತಾ ಹೋಗು. ಏನೇನು ಮಾಡ್ತಾ ಇದ್ದೆ ಅಂತ ಹೇಳ್ತಾ ಹೋಗು. ಹೇಳು ಕೃಷ್ಣಮ್ಮ. ಕನ್ನಡ ತೆಲುಗು ಭಾಷೆನ ಮಾತಾಡ್ತಾ ಇದ್ದೆ. ಓಹೋ ಕನ್ನಡ ತೆಲುಗು ಆಂಧ್ರ ಮತ್ತು ಕರ್ನಾಟಕದಲ್ಲಿ ಪ್ರಾಂತ್ಯದಲ್ಲಿ ಯುದ್ಧ ಆಗ್ತಾ ಇದೆ, ಹೌದಾ? ಅದು ಎಷ್ಟನೇ ಇಸ್ವಿಲಿ ನೋಡ್ತಾ ಹೇಳಪ್ಪ ನೋಡು. ಕ್ರಿಸ್ತಕ ಎಷ್ಟನೇ ಇದರಲ್ಲಿ ಜಗಳ ಆಡ್ತಾ ಇದ್ರು? ಈ 9 ಅಂದಮೇಲೆ ಅದಕ್ಕೆ ಟ್ರಾನ್ಸ್ಲೇಷನ್ ಕೊಡ್ತೇನೆ. ನಿಜವಾದ ಇದೇನಂತ ಹೇಳು. 1800 1900 ಅದೇನಂತ ಕರೆಕ್ಟಾಗಿ ಹೇಳ್ತಾ ಇರ್ತದ? ಕೃಷ್ಣಮಾಚಾರಿ ಕರೆಕ್ಟಾಗಿ ಹೇಳು. 1809 ಅವಾಗ ನಡೆದಂಥ ಘಟನೆನಾ? ಆಯ್ತಾ? 1809 ಏನು ಕರೆಕ್ಟಾ ನೋಡು. 1809 80% ಗಟ್ಟು ಕರೆಕ್ಟಾ ನೋಡು. ಆ ಡೇಟಿಗೆ ಕರೆಕ್ಟಾಗಿ ಟ್ರಾನ್ಸ್ಲೇಷನ್ ಮಾಡು. ನೋಡು ಏನಾಗ್ತಾ ಇದೆ ನೋಡಿ. ಈಗ ಕೃಷ್ಣಮಾಚಾರಿ ಕೆಂಪ ಏನದು?
ಏನದು? ಸರ್ಕಾರ. ಕಂಪನಿ ಸರ್ಕಾರ ಬಂದಾಗ ಹಾಂ 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 ಆವಾಗಿಂದ ಕಾಯ್ತಾ ಇದ್ರು ಕಂಪ್ನಿ ಸರ್ಕಾರದವರಾ? ಸರಿ, ಹಾಗೇ ಮುಂದೆ ಹೋಗು. ನಿನ್ನ ವಿದ್ಯಾಭ್ಯಾಸ ಎಲ್ಲ ಕರೆಕ್ಟ್ ಆಗಿತ್ತಾ? ಸರಿ, ಆಮೇಲೆ ನಿನ್ನ ತಂದೆ ತಾಯಿ ನಿನ್ನ ಮದುವೆಗಿದ್ವಿ ಆಗಿದ್ಯಾ ನೋಡ್ತಾ ಹೇಳ ಅವಾಗ. ಕೃಷ್ಣವ, ಮದುವೆ ಆಗಿದ್ಯಾ? ಹೆಂಡತಿ ಹೆಸರೇನು? ಧರ್ಮ ಪತ್ನಿಯ ಹೆಸರೇನು? ಏನ? ಹಳ್ಳಿ ಮರಕ್ಕೆ ಮದುವೆ ಆಗಿದ್ಯಾ? ಹಳ್ಳಿ ಮರ ಹೆಸರು ಅವಳದು ಹಳ್ಳಿ ಮರನಾ? ಹಳ್ಳಿ ಮಲೆ. ಹಾಂ 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 ಹಳ್ಳಿ ಮರ ಏನಾಗ್ತಾ ಇದೆ? ಯಾಕೆ ಹಳ್ಳಿ ಮರಕ್ಕೆ ಯಾಕೆ ತಾಳಿ ಕಟ್ತೆ? ಅದು ನಿನ್ನ ಹೆಂಡ್ತಿನ? ಯಾಕೆ ಹೆಣ್ಣು ಸಿಕ್ಕಿರ್ಲಿಲ್ಲ ನಿಮಗೆ? ಹಾಂ ನೋಡು, ಹಳ್ಳಿ ಮರಕ್ಕೆ ಯಾಕೆ ತಾಳಿ ಕಟ್ತೆ ನೀನು? ಯಾವ್ದಾದ್ರು ದೋಷ ಇತ್ತಪ್ಪ ಕೃಷ್ಣವ? ದೋಷ ಇತ್ತಾ? ಕರೆಕ್ಟಾಗಿ ನೋಡು, ಏನು ದೋಷ ಇತ್ತು? ಏನು ದೋಷ ಇತ್ತು ಹಳ್ಳಿ ಮರಕ್ಕೆ ತಾಳಿ ಕಟ್ಟಕ್ಕೆ? ಯಾರೋ ಹೇಳಿದ್ರು. ಆಮೇಲೆ ಮದುವೆ ಆಯ್ತಾ? ಮದುವೆ ಆಗಲೇ ಇಲ್ವೋ? ಹಾಂ ಆಮೇಲೆ ಮದುವೆ ಆಗಲಿಲ್ವಾ? ಆಯ್ತು. ಅವಳ ಹೆಸರೇನು? ನಿನ್ನ ಹೆಂಡತಿ ಹೆಸರೇನು? ದಿವ್ಯ ರಂಜಿನಿ. ಶಬಾಷ್. ಎಷ್ಟು ಮಕ್ಕಳಿದ್ರಪ್ಪ ನಿನಗೆ? ನೋಡು. ಹಾಂ 3? ಹಾಂ ಓಕೆ. ಮಕ್ಕಳ ಹೆಸರು ಗೊತ್ತಿದೆ ಹೇಳು. ಮಕ್ಕಳ ಹೆಸರು ಹೇಳು ಕೃಷ್ಣವ. ಲೋಹಿತಾ. ಇನ್ನೊಂದು ಕೃಷ್ಣವ. ಇನ್ನೊಂದು ಮಗು ಹೇಳು ಕೃಷ್ಣವ, ಹೇಳು ಕೃಷ್ಣವ, ಹೇಳು. 3 ಮಕ್ಕಳಲ್ಲಿ ಒಂದು ಮಗು ಹೆಸರು ಹೇಳಿದೆ, ರೋಹಿತ. ಎರಡನೇದು ಶರ್ವತ್. 3ನೇದು ಅಶ್ವತ್. ಹಾಂ ಇನ್ನೊಂದು ರೋಹಿತ್, ಅಶ್ವತ್. ಹಾಂ ಮತ್ತೆ ರೋಹಿತ್ ಆಯಿತು, ಅಶ್ವತ್. ಹಾಂ ಅಶ್ವತ್ತು. ಇನ್ನೊಂದು ಹೆಣ್ಣ ಗಂಡ ಇನ್ನೊಂದು ಇದ್ದಿದ್ದು ರಂಜಿನಿ. ಕೃಷ್ಣ ರಂಜಿನಿ ಅಂತ ಹೆಸರಿಟ್ಟೆ. ಪರವಾಗಿ ಇಬ್ಬರು ಹೆಸರು ಗಂಡ ಹೆಂಡತಿ ಹೆಸರಿಟ್ಟು ಸೇರಿಸ್ಬಿಟ್ಟಿಟ್ಟು ಯಾವಾಗಲೇ ಅಲ್ಲ. ಭಾಳ ಬುದ್ಧಿವಂತ ನೀನು. ಆಯಿತು. ಹಾಗೆಯೇ ಹೋಗ್ತಾ 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 ಆ ಜನ್ಮದಲ್ಲಿ ಕೃಷ್ಣವ ಹೇಗೆ ನೀನು ತಿರ್ಕೊಂಡೆ ನೋಡ್ತಾ ಹೇಳ್ಕೋ. ಅಲ್ಲಿ ನಿನ್ನೇನಾದ್ರು ಕುರು ಸಿಗುತ್ತಾ ಹೋದರೆ ಈ ಕಾಲದಲ್ಲಿ 1910ನೇ ಇಸ್ವಿಲಿ 2010ರಲ್ಲಿ ಏನಾದ್ರು ಸಿಗುತ್ತಾ ಕುರು? ನಿನ್ನ ಕುರು ನೆನಪು ಹಿಡಿಯಬಲ್ಲೆಯ? ಜ್ಞಾಪಕಕ್ಕೆ ಬರುತ್ತಾ? ನೀನಲ್ಲಿ ನಡೆದಾಡಿದಂಥ ಜಾಗಗಳು ಈಗ ಹೋದ್ರು ಈ ದೇಹಕ್ಕೆ ಗೋರ್ಪಡುತ್ತಾ? ಈ ಮನಸ್ಸಿಗೆ ಗೊತ್ತಾಗುತ್ತಾ ಇಲ್ಲೆಲ್ಲ ಬಂದಿದ್ದೆ ಅಂತ? ಓಕೆ, ಕಂಡುಹಿಡಿತೀಯಾ? ಡೆಫಿನೆಟ್ಲಿ. ಪರವಾಗಿಲ್ಲ ಕೃಷ್ಣಮ್ಮ. ಹಾಗೆ ನೀನೇನಾಗಿ ತೀರ್ಕೊಂಡೆ ನೋಡ್ತಾ ಹೇಳು. ಹಂಪೆಗೆ ಹೋದ್ರೆ ನಾವು ನೋಡ್ಬೋದಾಗಲ್ಲ. ಓಕೆ, ಏನಾಯ್ತು ನೋಡು, ಏನಾಗ್ತಾಯಿದೆ ನೋಡು, ನಿಂಗೆ ಏನಾಗ್ತಾಯಿದೆ ನೋಡು ಕೃಷ್ಣಮ್ಮ. ಏನಾಗ್ತಾ ಇದೆ? ಕೃಷ್ಣದೇವರಾಯ ಏನು ಮಾಡ್ದ? ಏನು ವೇದನೆ ಮನಸ್ಸಿಗೆ ಏನಾಗ್ತಾ ಇರೋದು? ರಾಜ ಏನು ಮಾಡ್ದ ನಿನಗೆ? ಹೇಳು, ಮನಸ್ಸಲ್ಲಿ ವೇದನೆ ಮಾಡ್ಕೋಬೇಡ. ಹೇಳು, ಏನು ಸಂಕಷ್ಟ ಕೊಡ್ತಾಯ ನಾನು? ಆ ರಾಜ ಏನು ಸಂಕಷ್ಟ ಕೊಡ್ತಾನೆ ನೋಡ್ತಾ ಹೇಳು. ಏನು ಮಾಡಿಸ್ತಾನೆ ನಿನಗೆ? ಏನಾಯ್ತು ನಿನಗೆ? ಕೃಷ್ಣವ್ವ ಮಾತಾಡು. ಕೃಷ್ಣವ್ವ ಏನಾಗ್ತಾ ಇದೆ? ಏನು ಮಾಡ್ದ? ಆ ವೇದನೆ ತೋಡ್ಕೊಂಡು ಅವನು ಹಾಗೆ ಆ ವೇದನೆ ಏನು ಮಾಡ್ದ? ರಾಜ ಏನು ಮಾಡ್ದೆ ನಿನಗೆ? ಏನು ಮಾಡುತ್ತಾ ಇದ್ದಾನೆ? ಹೇಳು ಕೃಷ್ಣವ್ವ. ಸರ್ಕಾರ
ಕೃಷ್ಣದೇವರಾಯ ಏನು ಮಾಡ್ದ ನಿನಗೆ? ಹೇಳು.